ಲೆಸರ್ ಪ್ರೈಸಸಲ್ಲಿ ಕ್ಯಾಬ್ ಸಿಗುತ್ತೆ. ಪ್ರೈಸ್ MRT ಅಂತ ಹುಡ್ಕೊಂಡು ಬರ್ತಾ ಇದ್ದೀವಿ. KL ಸೆಂಟ್ರಲಿಂದ ಅಟ್ಲೀಸ್ಟ್ ಒಂದು 5 to 6 ಫ್ಲೋರ್ಸ್ ಕೆಳಗೆ ಎಲಿವೇಟರ್ಸ್ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಫುಲ್ಲು ಖಾಲಿ ಇದೆ, ಇವಾಗ ಯಾರೂ ಇಲ್ಲ. Hey everyone, welcome back to my YouTube channel One Crazy Introvert. This is another video in Malaysia series. If you haven't watched the previous videos, I've given the link in the description and also I've linked it somewhere here on the screen. If you are interested to check it out. ಇವಾಗ ನಾವು KL ಟವರ್ ಹತ್ರ ಹೋಗ್ತಾ ಇದ್ದೀವಿ. ಮಳೆಗೆ ನಾವು ಹೊರಗಡೆ ಬರೋದು ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಇಷ್ಟೊತ್ತವರೆಗೂ ಬಿಸಿಲಿತ್ತು. ಸೊ ಅದಕ್ಕೆ ನಾವು ಬಿಸಿಲಿದ್ದು ನೋಡಿಕೊಂಡು KL ಟವರ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿವಿ. ಇವಾಗ ಆಲ್ರೆಡಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ಹೋಪ್ಫುಲಿ ಮಳೆ ಬರಬಾರ್ದು, ಫಿಂಗರ್ಸ್ ಕ್ರಾಸ್ಡ್. ಇವಾಗ ನಾವು KL ಟವರ್ ಹತ್ರ ಹೊರಟಿದ್ದೀವಿ. ಡ್ರಿಸಲ್ ಆಗ್ತಾಯಿದೆ. ಮಳೆ ಬಂದರೆ ಟವರಿಗೆ ಎಂಟ್ರಿ ಇರಲ್ಲ. ಸೊ ಮಳೆ ಬರಬಾರ್ದು ಅಂತ ಪ್ರೇ ಮಾಡ್ತಾ ಇದ್ದೀನಿ. ನೋಡೋಣ. KL ಟವರ್ಗೆ ಹೋಗೋಣ ಅಂತ ಹೇಳಿ ಗ್ರ್ಯಾಬ್ ಬುಕ್ ಮಾಡಿದ್ವಿ. ಗ್ರ್ಯಾಬ್ ಅಲ್ಲ, ದರ್ ಇಸ್ ಒನ್ ಮೋರ್ ಆ್ಯಪ್ ಕಾಲ್ಡ್ ಬೋಲ್ಟ್. ಅದರಲ್ಲಿ ಗ್ರ್ಯಾಬ್ಗಿಂತ ಲೆಸರ್ ಪ್ರೈಸಸಲ್ಲಿ ಕ್ಯಾಬ್ ಸಿಗುತ್ತೆ. ಸೊ ಅದನ್ನು ಬುಕ್ ಮಾಡಿದ್ವಿ. 4 ಜನ ಡ್ರೈವರ್ಸ್ ಅಕ್ಸೆಪ್ಟ್ ಮಾಡಿದ್ರು, ಬಟ್ ಒಬ್ಬರು ಬರಲಿಲ್ಲ. ಸೊ ಇವಾಗ ಮತ್ತೆ KL ಸೆಂಟ್ರಲ್ ಹತ್ರ ಹೋಗಿ ಅಲ್ಲಿಂದ ಮೊನೊರೈಲ್ ಸಿಗುತ್ತೆ, ಅದರಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಸ್ಸು ನಾವಿರೋ ಹೋಟೆಲ್ ಹತ್ರ ಏನಾಗಿದೆ ಅಂದರೆ ಒನ್ ವೇ ರೋಡ್ ಇದೆ. ಸೊ ಬಸ್ಸಲ್ಲಿ ಹೋದರೆ ಅದು ಊರೆಲ್ಲ ಸುತ್ತ ಹಾಕ್ಕೊಂಡು ಆಮೇಲೆ ಒಂದು ಸ್ಟಾಪಲ್ಲಿ ಹೋಗಿ ನಿಲ್ಲಿಸುತ್ತೆ. ಅಲ್ಲಿಂದ 1.4 ಕಿಲೋಮೀಟರ್ ವಾಕ್ ಮಾಡಬೇಕು. ಅದ್ರ ಬದಲು ನಾವು ಡೈರೆಕ್ಟಾಗಿ ಟವರ್ ಹತ್ರನೇ ವಾಕ್ ಮಾಡ್ಬೋದು. ಬಟ್ ನನಗೆ ಅಷ್ಟು ವಾಕ್ ಮಾಡೋಷ್ಟು ಎನರ್ಜಿ ಇಲ್ಲ, ಪೇಷನ್ಸು ಇಲ್ಲ, ಟೈಮ್ ಕೂಡ ಆಗೋಗ್ತಾ ಇದೆ. ಮಳೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಟವರ್ಗೆ ಹೋಗಿ ಟಿಕೆಟ್ ತೊಗೊಂಡು ಆ ವ್ಯೂನ ನೋಡಬೇಕು. ಸೊ ಇವಾಗ ಮೆಟ್ರೋದಲ್ಲಿ KL ಸೆಂಟ್ರಲ್ಗೆ ಹೋಗ್ತೀವಿ. ಅಲ್ಲಿಂದ ಮೊನೊರೈಲ್ ಕ್ಯಾಚ್ ಮಾಡ್ತೀವಿ. ಅಲ್ಲಿಂದ ಸ್ವಲ್ಪ ವಾಕ್ ಮಾಡಬೇಕಾಗುತ್ತೆ. ಬಟ್ ದಟ್ ಇಸ್ ಫೈನ್. ನೀವೇನಾದರೂ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಾನು ಈ ಚಾನಲಲ್ಲಿ ಆದಷ್ಟು ಟ್ರಾವೆಲ್ ರಿಲೇಟೆಡ್ ಕಾಂಟೆಂಟ್, ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ನಿಶಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಒನ್ ಕ್ರೇಜಿ ಇಂಟ್ರೋವರ್ಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಸಿಗೋದ್ರಿಂದ ನನಗೂ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಇಷ್ಟು ಲೆಂತಿ ಎಲಿವೇಟರ್ಸ್ನ ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿರೋ ಪ್ರತಿಯೊಂದು ಎಲಿವೇಟರ್ಸ್ ಅಟ್ಲೀಸ್ಟ್ 2 ಫ್ಲೋರ್ಸ್ ಅಷ್ಟು ಲಾಂಗ್ ಇದೆ. MRT ಅಂತ ಹುಡ್ಕೊಂಡು ಬರ್ತಾ ಇದ್ದೀವಿ. KL ಸೆಂಟ್ರಲಿಂದ ಅಟ್ಲೀಸ್ಟ್ ಒಂದು 5 to 6 ಫ್ಲೋರ್ಸ್ ಕೆಳಗೆ ಎಲಿವೇಟರ್ಸ್ ತೊಗೊಂಡು ಬಂದಿದ್ದೀವಿ. ಮಲೇಷ್ಯಾದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೆಲವೊಂದ್ಸತಿ ಕನ್ಫ್ಯೂಸಿಂಗ್ ಅಂತ ಅನಿಸುತ್ತೆ. ಗೈಸ್ ಲುಕ್ ಎಟ್ ದಿಸ್. ಮಲೈ ಲ್ಯಾಂಗ್ವೇಜಲ್ಲಿ ವಿಮೆನ್ಗೆ ವನಿಟಾ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನಂತ ಹೇಳ್ತಾರೆ ಕಮೆಂಟ್ ಮಾಡಿ. ನಮ್ಮ ಹೋಟೆಲಿಂದ KL ಟವರ್ ಇರೋದು ಜಸ್ಟ್ 2.2 ಕಿಲೋಮೀಟರ್ಸ್. ಗೂಗಲ್ ಮ್ಯಾಪಲ್ಲಿ 30 ಮಿನಿಟ್ಸ್ ವಾಕ್ ತೋರಿಸ್ತಾ ಇತ್ತು. ಅಷ್ಟು ದೂರ ಯಾರು ವಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಾದ್ರು ಸಿಗುತ್ತಾ ಅಂತ ಗೂಗಲ್ ಮ್ಯಾಪಲ್ಲೇ ಚೆಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ಜರ್ನಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 ಅವರ್ ಆಯಿತು. ಇನ್ನೂ KL ಟವರ್ ರೀಚ್ ಆಗಿಲ್ಲ. ಇಲ್ಲೆಲ್ಲ ಎಲಿವೇಟರ್ಸಲ್ಲಿ ಹೀಗೆ ಒಂದು ಸೈಡ್ ಖಾಲಿ ಬಿಡ್ತಾರೆ, ಸೊ ದಟ್ ವಾಕ್ ಮಾಡ್ಕೊಂಡು ಹೋಗೋರು ಬೇಗ ಹೋಗ್ಬೋದು ಅಂತ. ಗೈಸ್ ಫೈನಲಿ MRT ತೊಗೊಂಡು ಬುಕಿಟ್ ಬೆಂಟಾಂಗ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನಾವು KLCC ಹತ್ರ ಹೋಗಬೇಕಿತ್ತು. ಅದು ನಮ್ಮ ಹೋಟೆಲಿಂದ ಜಸ್ಟ್ 2 ಸ್ಟಾಪ್ಸ್ ಹೋಗಿದ್ರೆ ಸಿಕ್ಕಿತ್ತು. ಈ ಗೂಗಲ್ ಮ್ಯಾಪ್ ಏನೇನೋ ತೋರಿಸುತ್ತೆ. ಸುತ್ತಾಕೊಂಡು ಮತ್ತೆ ವಾಪಸ್ ನಾವು ಯಾವ ಲೊಕೇಶನ್ ಇರುತ್ತೆ ಅದೇ ಲೊಕೇಶನ್ಗೆ ಬಂದಿದ್ದೀವಿ ಇವಾಗ. ಸೊ ಫೈನಲಿ ಇವಾಗ ಬೋಲ್ಟ್ ಬುಕ್ ಮಾಡಿದ್ದೀನಿ. ಡ್ರೈವರ್ ಬರ್ತೀನಿ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಪ್ಫುಲಿ ಅವ್ರು ಕ್ಯಾನ್ಸಲ್ ಮಾಡಲ್ಲ ಅನ್ಕೊತೀನಿ ಈ ಟೈಮು.
ಲೆಟ್ ಅಸ್ ಸಿ. ಮಲೇಷ್ಯಾದಲ್ಲಿ ಇಷ್ಟೊಂದು ಜನನ ನೋಡ್ಬೋದಂತ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಷ್ಟೊಂದು ಜನ ಒಟ್ಟಿಗೆ ರೋಡ್ ಕ್ರಾಸ್ ಮಾಡ್ತಿದ್ದಾರೆ ನೋಡಿ. ಇವಾಗ ನಾವಿರೋಂಥ ಪ್ಲೇಸ್ನ ಬುಕಿಟ್ ಬಿಂಟಾಂಗ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ನಾವು ನೋಡ್ತಿರೋದು ಪೆವಿಲಿಯನ್ ಮಾಲ್. ಇಟ್ ಈಸ್ ಒನ್ ಆಫ್ ದ ಫೇಮಸ್ ಮಾಲ್ಸ್ ಇನ್ ಕ್ವಾಲಾಲಂಪುರ್. ಲಕ್ಕಿಲಿ ಈ ಸತಿ ಬೋಲ್ಟ್ ಬುಕ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಲಿಲ್ಲ. ಡ್ರೈವರ್ ಬಂದರು, ಪಿಕ್ ಮಾಡಿದ್ರು. ಇವಾಗ ಕ್ಯಾಬ್ನ ಬೋರ್ಡ್ ಮಾಡಿದ್ದೀವಿ. ಆ್ಯಂಡ್ ಹೋಪ್ಫುಲಿ ಇನ್ನೊಂದು 5-10 ಮಿನಿಟ್ಸಲ್ಲಿ ನಾವು KL ಟವರ್ ಹತ್ರ ರೀಚ್ ಆಗ್ತೀವಿ. ಆ್ಯಕ್ಚುಲಿ ಇದು ಗೂಗಲ್ ಮ್ಯಾಪ್ ಮಿಸ್ಟೇಕ್ ಅಲ್ಲ, ನಾನು ಮಾಡ್ಕೊಂಡಿರೋಂಥ ಮಿಸ್ಟೇಕ್. ಗೂಗಲ್ ಮ್ಯಾಪಲ್ಲಿ ಮೋನೋರೈಲ್ನ ಕ್ಯಾಚ್ ಮಾಡಬೇಕು KL ಸೆಂಟ್ರಲಿಂದ ಅಂತ ತೋರಿಸ್ತಾ ಇತ್ತು. ನಾನು ಮೋನೋರೈಲ್ನ MRT ಅಂತ ಕನ್ಫ್ಯೂಸ್ ಮಾಡಿಕೊಂಡು KL ಸೆಂಟ್ರಲಿಂದ MRTನ ಹುಡ್ಕೊಂಡು ತುಂಬಾ ವಾಕ್ ಮಾಡಿದ್ವಿ. ಆಲ್ಮೋಸ್ಟ್ 1.5 to 2 hours ಟ್ರಾವೆಲ್ ಮಾಡಿದ್ದೀವಿ KL ಟವರ್ನ ರೀಚ್ ಆಗೋದಕ್ಕೆ. ಅದೇ ನಾವು ವಾಕ್ ಮಾಡ್ಕೊಂಡು ಹೋಗಿದ್ರೂ ಜಸ್ಟ್ ಹಾಫ್ ಆನ್ ಅವರಲ್ಲಿ ರೀಚ್ ಆಗಿರ್ತಾ ಇದ್ವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ KL ಟವರ್ನ ರೀಚ್ ಆಗಬೇಕಂತ ಹೇಳಿದ್ರೆ ಇದಕ್ಕೆ ನಿಯರೆಸ್ಟ್ ಮೋನೋರೈಲ್ ಸ್ಟಾಪ್ ಬಂದ್ಬಿಟ್ಟು ರಾಜಾಚುಲಾನ್ ಅಂತ. ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ವಾಕ್ ಮಾಡಬೇಕಾಗುತ್ತೆ KL ಟವರ್ ಎಂಟ್ರೆನ್ಸ್ ತನಕ. ಎಂಟ್ರೆನ್ಸಿಂದ ಶಟಲ್ ಇದೆ ಅಂತ ಹೇಳ್ತಾರೆ. ಲಕ್ಕಿಲಿ ನಮಗೆ ತುಂಬ ಒಳ್ಳೆ ಕ್ಯಾಬ್ ಡ್ರೈವರ್ ಸಿಕ್ಕಿದ್ರು. ನಾನು ಲೊಕೇಶನ್ನ ಮಾರ್ಕ್ ಮಾಡಿದ್ದು KL ಟವರ್ ಎಂಟ್ರೆನ್ಸ್ ಅಂತ. ಪಾಪ ಅವ್ರು ನಮ್ಮನ್ನ ಫುಲ್ ಮೇಲ್ ತನಕ ಡ್ರಾಪ್ ಮಾಡಿದ್ರು. We reached KL Tower. The best way to reach KL Tower is to book a Grab. ನಾವು ಇರೋವಂಥ ಎಲ್ಲ ಥರ ಟ್ರಾನ್ಸ್ಪೋರ್ಟ್ನ ಟ್ರೈ ಮಾಡಿ ಊರೆಲ್ಲ ಸುತ್ತಾಡಿಕೊಂಡು ಫೈನಲಿ ಬುಕಿಟ್ ಬಿಂಟಾಂಗ್ ರೀಚ್ ಆಗಿ ಅಲ್ಲಿಂದ ಗ್ರ್ಯಾಬ್ ಬುಕ್ ಮಾಡಿಕೊಂಡು ವಿ ರೀಚ್ಡ್ ಹಿಯರ್. ಇದು ಸ್ವಲ್ಪ ಇಂಟೀರಿಯರಲ್ಲಿದೆ. ಇದು ಸ್ವಲ್ಪ ಹಿಲ್ ಮೇಲೆ ಟವರ್ ಇರೋದು. ಸೊ ಇಲ್ಲಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಕ್ಸೆಸಿಬಿಲಿಟಿ ಸ್ವಲ್ಪ ಲೆಸ್ ಇದೆ. ಬೆಸ್ಟ್ ವೇ ಟು ರೀಚ್ ಹಿಯರ್ ಇಸ್ ಐದರ್ ಟು ಟೇಕ್ ಯುವರ್ ಓನ್ ವೆಹಿಕಲ್ ಆರ್ ಟು ಬುಕ್ ಅ ಗ್ರ್ಯಾಬ್ ಆರ್ ಬೋಲ್ಟ್. KL ಟವರ್ ಟಿಕೆಟ್ಸ್ನ ಆನ್ಲೈನ್ ಪರ್ಚೇಸ್ ಮಾಡೋಂಗಿದ್ರೆ ಕ್ಲೂಕ್ ಆ್ಯಪಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಆಫ್ಲೈನ್ KL ಟವರ್ಗೆ ಹೋಗಿ ಕೂಡ ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ವೆದರ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಸ್ಕೈ ಡೆಕ್ ಹತ್ರ ಒಂದು ಕ್ಲೋಸ್ಡ್ ರೂಮ್ ಇತ್ತು. ಎಲಿವೇಟರ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ. ಸೊ ಅಲ್ಲಿ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಹೋಪ್ಫುಲ್ಲಿ ರೈನ್ ಬೇಗ ಸ್ಟಾಪ್ ಆಗಬೇಕು. Best way to buy KL Tower ticket is to book from Klook app. Klook app ಅಲ್ಲಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತೆ. ಇಟ್ ಈಸ್ ಅವೈಲಬಲ್ ಫಾರ್ ಅರೌಂಡ್ 1600 rupees, ಬಟ್ ಇಲ್ಲಿ ಬಂದು ತಗೊಂಡ್ರೆ 110 ringgits ಆಗುತ್ತೆ, which is around 2000 rupees. And also for Skybox, there are 2 Skyboxes. For each Skybox you have to pay 10 ringgit each, and for the Tower Walk you have to pay an additional 40 ringgit. For Tower Walk you don't have to buy the KL Tower tour ticket. You can directly go for the Tower Walk, but for Skybox you need to have the KL Tower tour ticket. ನಲ್ಲಿ ವೆದರ್ ಸರಿ ಹೋಯಿತು, ಮತ್ತೆ ವಾಪಸ್ ಸ್ಕೈ ಇದಕ್ಕೆ ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ದ ವ್ಯೂ ದಟ್ ವಿ ಕ್ಯಾನ್ ಸಿ. This is the Petronas view. Wow, there are hills also. Guys, look at this view. Guys, I can actually see Saloma Link from here. This is the Saloma Link. ಇದು ನೋಡಿ, ಆ ಸೈಡ್ ಫುಲ್ಲು ಚಿಕ್ಕ ಚಿಕ್ಕ ಮನೆಗಳಿದೆ, ಈ ಕಡೆ ಎಲ್ಲ ಟಾಲೆಸ್ಟ್ ಟವರ್ಸ್. ಆ್ಯಂಡ್ ಇಲ್ಲಿ ಫುಲ್ಲು ಖಾಲಿ ಇದೆ. ಇವಾಗ ಯಾರೂ ಇಲ್ಲ, ಒಬ್ರಂದ್ರೆ ಒಬ್ರು ಇಲ್ಲ. ಸ್ಕೈ ಬಾಕ್ಸ್ ಎಲ್ಲ ಖಾಲಿ ಇದೆ. ಎಲ್ಲರೂ ಎಲ್ಲೋದ್ರೂ ಗೊತ್ತಿಲ್ಲ, ಎಲ್ಲರೂ ಇಲ್ಲೇ ಇದ್ರು. ಇವಾಗ ವೆದರ್ ಸರಿ ಆಯ್ತಂತ ಡೋರ್ ಓಪನ್ ಮಾಡಿದ್ರು, ಬಟ್ ಯಾರೂ ಇಲ್ಲ. ಗೈಸ್, ಇಲ್ಲಿಂದ ಕರೆಕ್ಟಾಗಿ ಪೆಟ್ರೋನಾಸ್ ಹೈಟ್ ನೋಡ್ಬೋದು ನೋಡಿ. ಪೆಟ್ರೋನಾಸ್ಗಿಂತ ಟಾಲೆಸ್ಟ್ ಟವರ್ ಯಾವುದೂ ಇಲ್ಲ ಅದ್ರ ಅಕ್ಕಪಕ್ಕ. ನಿನ್ನೆ ನೋಡಿದಾಗ ಯಾವುದೋ ಒಂದು ಹೋಟೆಲ್ಲು ಪೆಟ್ರೋನಾಸ್ ಟವರ್ಗಿಂತ ಟಾಲ್ ಇದೆ ಅಂತ ಅನ್ನಿಸ್ತಿತ್ತು, ಬಟ್ ಇಲ್ಲಿಂದ ಪ್ರಾಪರಾಗಿ ಹೈಟ್ ಗೊತ್ತಾಗುತ್ತೆ. KL ಟವರಲ್ಲಿ ಟೋಟಲ್ 4 ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಫಸ್ಟ್ ಒನ್ ಈ ಥರ ಸ್ಕೈ ಡೆಕ್ಕಲ್ಲಿ ವಾಕ್ ಮಾಡಿಕೊಂಡು ಸಿಟಿ ವ್ಯೂನ ನೋಡ್ಬೋದು. ಸೆಕೆಂಡ್ ಒನ್ ಅಬ್ಸರ್ವೇಷನ್ ಡೆಕ್ ಇರುತ್ತೆ, ಅದು ಇದಕ್ಕಿಂತ ಸ್ವಲ್ಪ ಲೋ ಲೆವೆಲಲ್ಲಿರುತ್ತೆ. ಅಲ್ಲಿ ಮೈಕ್ರೋಸ್ಕೋಪ್ಸ್ನ ಇಟ್ಟಿರ್ತಾರೆ, ಅದರಲ್ಲಿ ಸಿಟಿ ವ್ಯೂನ ನೋಡ್ಬೋದು. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಸ್ಕೈ ಡೆಕ್ಕಲ್ಲಿ ಸ್ಕೈ ಬಾಕ್ಸಸ್ ಇರುತ್ತೆ, ಅಲ್ಲಿ ಫೋಟೋಸ್ನ ತಗೊಳ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಇಸ್ ಟವರ್ ವಾಕ್. ಟವರ್ ವಾಕ್ ಇಸ್ ದ ಲೋಯೆಸ್ಟ್ ಲೆವೆಲ್ ಆ್ಯಕ್ಟಿವಿಟಿ ಇನ್ ದ KL ಟವರ್ ಅಂತಲೇ ಹೇಳ್ಬೋದು.
ಇದು ಫ್ರೀಡಮ್ ಸ್ಕ್ವೇರ್. ದಿಸ್ ಇಸ್ ಫ್ರೀಡಮ್ ಸ್ಕ್ವೇರ್. ದಿಸ್ ಇಸ್ ಮರ್ಡೆಕಾ 118. ದಿಸ್ ಇಸ್ ಸ್ಕೈ ಬಾಕ್ಸ್ 2. ಇದರಲ್ಲಿ ಈ ಮರ್ಡೆಕಾ 118 ವ್ಯೂ ಬರುತ್ತೆ ಇಲ್ಲಿಂದ ಪಿಕ್ ತೊಗೊಂಡ್ರೆ. KL ಟವರ್ ಆ್ಯಕ್ಚುಯಲ್ ನೇಮ್ ಮೆನಾರಾ ಅಂತ. ಇದು ಕ್ವಾಲಾಲಂಪುರಲ್ಲಿ ಇರೋದ್ರಿಂದ ಎಲ್ಲರೂ KL ಟವರ್ ಅಂತ ಕರೀತಾರೆ. ಇದೊಂದು ಟೆಲಿಕಮ್ಯುನಿಕೇಷನ್ ಟವರ್. ಇದರಲ್ಲಿ ಟೋಟಲ್ 6 ಫ್ಲೋರ್ಸ್ ಇದೆ. 1 ಫ್ಲೋರ್ ಸ್ಕೈ ಡೆಕ್ ಇದೆ. ಇದು ಇನ್ನೊಂದು ಫ್ಲೋರ್ ಇದರಲ್ಲಿ ಅಬ್ಸರ್ವೇಷನ್ ಡೆಕ್ ಇದೆ. ಇನ್ನೊಂದು 2 ಫ್ಲೋರ್ಸಲ್ಲಿ ರಿವಾಲ್ವಿಂಗ್ ರೆಸ್ಟೋರೆಂಟ್ ಇದೆ. ಆ್ಯಂಡ್ ಮಿಕ್ಕಿದ ಫ್ಲೋರ್ಸಲ್ಲಿ ಟೆಲಿಕಮ್ಯುನಿಕೇಷನ್ ರಿಲೇಟೆಡ್ ಆಪ್ರೇಷನ್ಸ್ ನಡೀತಾ ಇರುತ್ತೆ. ಈ ಟವರ್ನ ಟೋಟಲ್ ಹೈಟ್ 421 ಮೀಟರ್ಸ್ ಇದೆ. ಆ್ಯಂಡ್ ಇದನ್ನು ಇನಾಗ್ರೇಟ್ ಮಾಡಿದ್ದು 1996 ಅಲ್ಲಿ. ಇದು ಕರೆಂಟ್ಲಿ ವರ್ಲ್ಡಲ್ಲಿ 7th ಟಾಲೆಸ್ಟ್ ಟವರ್ ಆಗಿದೆ. ಇವಾಗ ಅಬ್ಸರ್ವೇಷನ್ ಡೆಕ್ ಹತ್ರ ಬಂದಿದ್ದೀವಿ. ಈ ಥರ ಬೈನಾಕ್ಯುಲರ್ಸ್ ಇಟ್ಟಿರ್ತಾರೆ. ಇಲ್ಲಿಂದ ನಾವು ಎಂಟೈರ್ ಸಿಟಿ ವ್ಯೂ ನೋಡ್ಬೋದು. ಎಲ್ಲ ಆ್ಯಂಗಲ್ಸಲ್ಲೂ ಬೈನಾಕ್ಯುಲರ್ಸ್ ಇದೆ. ಸೊ ಅಲ್ಲೂ ಇದೆ, ಈ ಸೈಡು ಇದೆ. ಸೊ ಇದರಲ್ಲಿ ಡಿಫ್ರೆಂಟ್ ವ್ಯೂಸ್ ಆಫ್ ದಿ ಸಿಟಿ ನೋಡ್ಬೋದು. ಗೈಸ್, ಇಲ್ಲಿ ಅಬ್ಸರ್ವೇಷನ್ ಡೆಕ್ಕಲ್ಲಿರುವಂಥ ಬೈನಾಕ್ಯುಲರ್ಸ್ ಎಷ್ಟು ಪವರ್ಫುಲ್ ಇದೆ ಅಂದರೆ ಯಾವ ಬಿಲ್ಡಿಂಗಲ್ಲಿ ಏನು ನಡೀತಿದೆ ಅಂತ ನೋಡ್ಬೋದು, ಯಾವ ರೋಡಲ್ಲಿ ಏನು ನಡೀತಿದೆ ಅಂತ ಕೂಡ ನೋಡ್ಬೋದು, ಯಾರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದು. ಅಷ್ಟು ಪವರ್ಫುಲ್ ಬೈನಾಕ್ಯುಲರ್ಸ್ ಇದೆ. ನಾವು ಬಂದಾಗ ಮಳೆ ಬರ್ತಾ ಇತ್ತು, ಸೊ ಸ್ಕೈ ವಾಕ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಲೇಟ್ ಆಗ್ತಿದೆ, ಸೊ ಅದಕ್ಕೆ ಸ್ಕೈ ವಾಕ್ನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಗೈಸ್, ಏನು ಗೊತ್ತಾ, ನಾವು ಬಂದಾಗಿನಲ್ಲಿ ಒಂದು ಸ್ಟ್ರೀಟ್ ಅನಿಮಲ್ ಕೂಡ ನೋಡಿಲ್ಲ. ಒಂದು ಕೌ ನೋಡಿಲ್ಲ, ಒಂದು ಡಾಗ್ ನೋಡಿಲ್ಲ. ಕ್ಯಾಟ್ ಮಾತ್ರ ನೋಡಿದ್ವಿ. ಕ್ಯಾಟ್ ನೋಡಿ, ಸ್ಪ್ಯಾರೋಸ್ ನೋಡಿದ್ವಿ. ಇಲ್ಲಿ ಇನ್ನೂ ಸ್ಪ್ಯಾರೋಸ್ ಇದೆ. ನಮ್ಮ ಕಂಟ್ರೀಸ್ ಸ್ಪ್ಯಾರೋಸ್ ಎಕ್ಸ್ಟಿಂಕ್ಟ್ ಆಗೋಗಿದೆ. ಅಟ್ಲೀಸ್ಟ್ ಬ್ಯಾಂಗ್ಳೂರಲ್ಲಂತೂ ಸ್ಪ್ಯಾರೋಸ್ ನೋಡೇ ಇಲ್ಲ. ನೋಡಿ ಎಷ್ಟೋ ವರ್ಷ ಆಗೋಯಿತು. ಮಲೇಷ್ಯಾ ಪೀಪಲ್ ಅಂತೂ ತುಂಬಾ ಸ್ವೀಟ್ ಆ್ಯಂಡ್ ಟ್ರಾಫಿಕ್ ರೂಲ್ಸ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಕಾರ್ನ ಎಷ್ಟು ದೂರ ಪಾರ್ಕ್ ಮಾಡಿದ್ದಾರೆ ನೋಡಿ ಸಿಗ್ನಲಲ್ಲಿ. ಈ ಪ್ರೀವಿಯಸ್ ಕ್ಲಿಪ್ಪಲ್ಲಿ ಡ್ಯೂರಿಯನ್ ಅಂತ ಒಂದು ಫ್ರೂಟ್ನ ನೋಡಿದ್ರಲ್ಲ, ಇದು ಇಲ್ಲಿ ತುಂಬಾ ಫೇಮಸ್. ಮಲೇಷ್ಯಾ, ಥೈಲ್ಯಾಂಡ್ ಈ ಥರ ಏಷ್ಯನ್ ಕಂಟ್ರೀಸಲ್ಲಿ ಇದು ತುಂಬಾ ಫೇಮಸ್ ಫ್ರೂಟ್. ಆ್ಯಂಡ್ ನೋಡೋಕೆ ಜಾಕ್ ಫ್ರೂಟ್ ಥರನೇ ಇರುತ್ತೆ. ಬಟ್ ಏನು ಗೊತ್ತಾ, ಇದು ತುಂಬಾ ಸ್ಮೆಲ್ ಇರುತ್ತೆ ಇದರಲ್ಲಿ. ಸೊ ಆ ಸ್ಮೆಲ್ನ ಟಾಲ್ರೇಟ್ ಮಾಡೋಕ್ಕೆ ಆಗಲ್ಲ ಕೆಲವೊಂದು ಸತಿ, ಅಷ್ಟು ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಅಲೋನೇ ಮಾಡಲ್ಲ. ಎಲ್ಲ ಕಡೆ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ನಾಟ್ ಅಲೌಡ್ ಅಂತ. ಆ್ಯಂಡ್ ಹಾಸ್ಟೆಲ್ಸಲ್ಲಿ ಕೂಡ ಅಲೋ ಮಾಡಲ್ಲ. ನೀವಿವಾಗ ನೋಡ್ತಿರೋದು ಕ್ವಾಲಾಲಂಪುರ್ನ ಫೇಮಸ್ ಫುಡ್ ಸ್ಟ್ರೀಟ್ ಜಲನ್ ಅಲಾರ್. ಇಲ್ಲಿ ಎಲ್ಲ ಥರ ಫುಡ್ ಸಿಗುತ್ತೆ. ವೆಜ್, ನಾನ್ ವೆಜ್, ಫ್ರೂಟ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸಸ್ ಎಲ್ಲನೂ ಸಿಗುತ್ತೆ. ಇದಿರೋದು ಬುಕಿಟ್ ಬಿಂಟಾಂಗ್ ಹತ್ರ. ಮಲೈ ಲ್ಯಾಂಗ್ವೇಜಲ್ಲಿ ಬುಕಿಟ್ ಬಿಂಟಾಂಗ್ ಅಂತ ಹೇಳಿದ್ರೆ ಸ್ಟಾರ್ ಹಿಲ್ ಅಂತ ಮೀನಿಂಗು. ಈ ಪ್ಲೇಸ್ ಅಂತೂ ತುಂಬಾ ಲೈವ್ಲಿ ಆಗಿದೆ. ಆವಾಗಲೇ ನಾನು ನಿಮಗೆ ತುಂಬ ಜನ ರೋಡ್ ಕ್ರಾಸ್ ಮಾಡ್ತಿರೋದು ಒಂದು ಕ್ಲಿಪ್ನ ತೋರಿಸಿದ್ನಲ್ಲ, ಅದು ಇಲ್ಲೇ ಬುಕಿಟ್ ಬಿಂಟಾಂಗ್ ಹತ್ರದ್ದೇ. ಎಂಟೈರ್ ಕ್ವಾಲಾಲಂಪುರಲ್ಲಿ ಎಲ್ಲೆಲ್ಲಿ ಚೈನೀಸ್ ಪಾಪ್ಯುಲೇಷನ್ ಇದೆಯೋ ಅಲ್ಲೆಲ್ಲ ಈ ಥರ ಚೈನೀಸ್ ಲ್ಯಾಂಟರ್ನ್ಸ್ನ ನೋಡ್ಬೋದು. ಚೈನೀಸ್ ಯಾರ್ಯಾರು ಇಲ್ಲಿ ಮೈಗ್ರೇಟ್ ಆಗಿ ಇಲ್ಲಿ ಶಾಪ್ಸ್ ಎಲ್ಲ ಇಟ್ಟಿರ್ತಾರೆ, ಇವನ್ ಅವ್ರ ಶಾಪ್ಸ್ ಮುಂದೆ ಇದೇ ಥರ ಲ್ಯಾಂಟರ್ಸ್ನ ಹಾಕ್ಕೊಂಡಿರ್ತಾರೆ. ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಚೈನೀಸ್ ಶಾಪ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೊಂದು ಸ್ಟ್ರೀಟ್ ಇದೆ ಜಲನ್ ಪೆಟಲಿಂಗ್ ಅಂತ, ಅಲ್ಲೂ ಕೂಡ ಹೀಗೆ ಸ್ಟ್ರೀಟ್ ಫುಲ್ ಈ ಥರ ಚೈನೀಸ್ ಲ್ಯಾಂಟರ್ನ್ಸ್ನ ಹಾಕಿರ್ತಾರೆ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರೋರ್ನ ಏನಂತ ಕರೀತಾರೆ ಅಂತ ನಿಮಗೆ ಗೊತ್ತಿರೋ ಕಾಮೆಂಟ್ ಮಾಡಿ. ಇವಾಗ ನಾವು ಬುಕಿಟ್ ಬಿಂಟಾಂಗ್ ಮೊನೋರೇಲ್ ಸ್ಟೇಷನಿಗೆ ಬಂದಿದ್ದೀವಿ. ಇಲ್ಲಿಗೆ ನಾವು ಪೆನಿನ್ಸುಲರ್ ಮಲೇಷ್ಯಾದಲ್ಲಿರುವಂಥ ಎಲ್ಲ ಥರ ಟ್ರಾನ್ಸ್ಪೋರ್ಟ್ನ ನೋಡಿದ್ದಾಯಿತು. LRT, MRT, KTM, ಮೊನೋರೇಲ್, ಬಸ್ ಎಲ್ಲನೂ ನೋಡಿದಾಯಿತು. ಹೇ ಎವ್ರಿವನ್, ಇವಾಗ ನಾವು KL ಟವರಿಂದ ನೋಡಿದ್ವಲ್ಲ ಸಲೋಮಾ ಲಿಂಕ್, ಅದ್ರ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಫುಲ್ ಲೈಟ್ಸ್ ಹಾಕಿರ್ತಾರೆ.
ನೋಡೋಣ ಬನ್ನಿ ಹೇಗಿದೆ ಅಂತ. ಗೈಸ್, ಅಟ್ರಾಕ್ಟಿವ್ ಆಗಿರೋ ಸೊಲೊಮನ್ ಲಿಂಕ್ ಹೋಗೋಕ್ಕೆ ಮುಂಚೆ ಏನು ಸಿಗುತ್ತೆ ಗೊತ್ತಾ? ಪೆಟ್ರೋನಾಸಿಂದ ಲುಕ್ ಎಟ್ ದಿಸ್ ಕ್ರಿಮೇಟರಿ ಇದು. ಗೈಸ್, ದಿಸ್ ಇಸ್ ದ ಕ್ರಿಮೇಟರಿ. ಈ ಪಾತಲ್ಲಿ ಹೋದರೆ ಸೊಲೊಮನ್ ಲಿಂಕ್ ರೀಚ್ ಆಗ್ತೀವಿ. ಕ್ರಿಮೇಟರಿ ಮುಂದೆನೇ ಸ್ಟ್ರೀಟ್ ಎಷ್ಟು ಲೈವ್ಲಿ ಆಗಿದೆ ನೋಡಿ. ಗೂಗಲ್ ಮ್ಯಾಪಲ್ಲಿ ನಾನು ಸೊಲೊಮನ್ ಲಿಂಕ್ನ ನೋಡಿದಾಗ ಫಸ್ಟ್ ಈ ಕ್ರಿಮೇಟರಿ ಕಣ್ಣಿಗೆ ಬಿತ್ತು. ಆಮೇಲಿಂದ ನನಗೆ ಇಲ್ಲಿ ಹೋಗ್ಬೇಕಂದ್ರೆ ಭಯ ಆಗ್ತಾಯಿತ್ತು ಹೆಂಗೆ ಹೋಗೋದಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ಜನ ಇದ್ದಾರೆ ಅಂದರೆ, ಇಲ್ಲಿ ಕ್ರಿಮೇಟರಿ ಇದೆ ಅನ್ನೋದು ನನಗೆ ನೆನಪಿಗೆ ಬರ್ತಲ್ಲ, ಅಷ್ಟು ಜನ ಇದ್ದಾರೆ. ಸೊಲೊಮನ್ ಲಿಂಕ್ ಯಾಕೆ ಇಷ್ಟು ಫೇಮಸ್ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿರೋ ಕಾಮೆಂಟ್ನಲ್ಲಿ ತಿಳಿಸಿ. ಬಟ್ ಫೋಟೋ ತಗೊಳ್ಳೋದಕ್ಕೆ ಮಾತ್ರ ಇದಂತೂ ತುಂಬಾ ಕಲರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಫೈನಲಿ ಮಲೇಷ್ಯಾದ ಡಬಲ್ ಡೆಕ್ಕರ್ ಬಸ್ನ ನೋಡ್ತಾ ನಿಮಗೂ ತೋರಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಸಿ ಯು ಆಲ್ ವಿತ್ ಅ ನ್ಯೂ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.